ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಪ್ರಯಾಗರಾಜ್ಯದಲ್ಲಿ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಇಂದಿನಿಂದ ಆರಂಭ ಆಗಿದೆ. ಈ ಮಹಾಕುಂಭಮೇಳಕ್ಕೆ 45 ಕೋಟಿ ಜನ ಈ ವರ್ಷ ಬರುವಂತಹ ನಿರೀಕ್ಷೆ ಇದೆ. 144 ವರ್ಷಗಳ ನಂತರ ನಡೆಯುತ್ತಿರುವಂತಹ ಮಹಾಕುಂಭಮೇಳ ಇದು. ಒನ್ಸ್ ಇನ್ ಎ ಲೈಫ್ ಟೈಮ್ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಈ ಬಾರಿ ನಡೀತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ. ಸಕಲ ಸಿದ್ಧತೆಗಳೆಲ್ಲವೂ ಆಗಿದೆ. ಇವತ್ತಿನಿಂದ ಆರಂಭ ಆಗಿದೆ. ಮುಂದಿನ 45 ದಿನಗಳ ಕಾಲ ಮಹಾಕುಂಭಮೇಳ ನಡೆಯುತ್ತೆ. ಇವತ್ತು ಮೊದಲ ದಿನ ಸುಮಾರು 1 ಕೋಟಿ ಜನ ಗಂಗೆ ಯಮುನೆಯ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಕಿನವರೆಗೆ 45 ದಿನಗಳ ಕಾಲ ಈ ಮಹಾಕುಂಭಮೇಳ ನಡೆಯುತ್ತೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಇಂಥದ್ದೊಂದು ಕಾರ್ಯಕ್ರಮ ಜಗತ್ತಿನ ಯಾವ ದೇಶದಲ್ಲೂ, ಯಾವ ಧರ್ಮದಲ್ಲೂ, ಯಾವ ಧಾರ್ಮಿಕ ಕಾರ್ಯಕ್ರಮವೂ ಈ ಮಟ್ಟಿಗೆ ಆಗೋದಿಲ್ಲ. ಆ ರೀತಿಯ ಅತಿ ದೊಡ್ಡ ಮಹಾಕುಂಭಮೇಳಕ್ಕೆ 700 ವರ್ಷಗಳ ಇತಿಹಾಸ ಇದೆ. ಕೋಟ್ಯಂತರ ಜನ ಗಂಗಾ, ಯಮುನೆ ಮತ್ತು ಸರಸ್ವತಿಯ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ ಮುಂದಿನ 45 ದಿನಗಳ ಕಾಲ. ಕುಂಭಮೇಳದ ಪವಿತ್ರ ಸ್ನಾನದಿಂದ ಪಾಪ ಮುಕ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಆತ್ಮ ಮತ್ತು ದೇಹ ಶುದ್ಧೀಕರಣ ಆಗುತ್ತೆ ಅನ್ನುವ ನಂಬಿಕೆ ಇದೆ. ಪುಣ್ಯ ಸ್ನಾನ ಆದ ನಂತರ ಶಾಹಿ ಸ್ನಾನ ಅಂತ ಕರೀತಾರೆ. ಪುಣ್ಯ ಸ್ನಾನ ಆದ ನಂತರ ಧಾರ್ಮಿಕ ಪೂಜೆಗಳಿರುತ್ತವೆ, ಪ್ರವಚನಗಳಿರುತ್ತವೆ. ಮುಂದಿನ 45 ದಿನಗಳ ಕಾಲ ಉತ್ತರ ಪ್ರದೇಶದ ಪ್ರಯಾಗ ರಾಜ್ಯದಲ್ಲಿ ಮಿನಿ ಇಂಡಿಯಾ ಸೃಷ್ಟಿಯಾಗುತ್ತೆ. ಕುಂಭಮೇಳ 45 ದಿನ ನಡೆಯೋದು. ಒಟ್ಟಾರೆ ಕುಂಭಮೇಳಕ್ಕೆ ಬಜೆಟ್ ಎಷ್ಟು? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಈ ಮಹಾಕುಂಭಮೇಳವನ್ನು ಆಯೋಜನೆ ಮಾಡಿವೆ. 12,670 ಕೋಟಿ ರೂಪಾಯಿಯನ್ನು ಈ ಕುಂಭಮೇಳಕ್ಕೆ ಖರ್ಚು ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರ 40 ರಿಂದ 45 ಕೋಟಿ ಜನ ಭಕ್ತರು ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಎನ್ನುವ ನಿರೀಕ್ಷೆ ಇದೆ. 10,000 ಎಕರೆಯಷ್ಟು ಜಾಗವನ್ನು ಭಕ್ತರ ವಸತಿಗಾಗಿ ಮೀಸಲಿಡಲಾಗಿದೆ. 10,000 ಎಕರೆ ಜಾಗ. 1.6 ಲಕ್ಷ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಭಕ್ತರಿಗೆ. ಮೇಕ್ ಶಿಫ್ಟ್ ಟೆಂಟ್ಗಳು, ತಾತ್ಕಾಲಿಕ ಟೆಂಟ್ಗಳು, ಐಷಾರಾಮಿ ಟೆಂಟ್ಗಳಿದ್ದಾವೆ. ಲಕ್ಸುರಿಯಸ್ ಟೆಂಟ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಒಂದು ಡಬಲ್ BHK ಮನೆ ಹೇಗಿರುತ್ತೋ ಆ ರೀತಿಯ ಟೆಂಟ್ಗಳನ್ನು ಮಾಡಲಾಗಿದೆ. ಅಲ್ಲಿ ಎಲ್ಲದಕ್ಕೂ ವ್ಯವಸ್ಥೆಗಳಿರುವಂತಹ ಟೆಂಟ್ಗಳಿದ್ದಾವೆ. ಮಧ್ಯಮ ವರ್ಗಕ್ಕೆ, ಬಡವರಿಗೆ, ಎಲ್ಲರಿಗೂ ಸಲ್ಲುವಂತಹ, ಎಲ್ಲರಿಗೂ ನಿಲುಕುವಂತಹ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಭಕ್ತರ ಸ್ನಾನಕ್ಕಾಗಿ ಗಂಗಾ ನದಿಯ ತಟದಲ್ಲಿ, ಗಂಗಾ ಮತ್ತು ಯಮುನೆಯ ಸಂಗಮವಾಗುವಂತಹ ನದಿ ತಟದಲ್ಲಿ 41 ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಭದ್ರತೆ, ಸೆಕ್ಯೂರಿಟಿ ದೊಡ್ಡ ಕನ್ಸರ್ನ್ ಇರುವಂತಹ ವಿಚಾರ. 50,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಸೆಕ್ಯೂರಿಟಿಗೋಸ್ಕರ. ಕೆಲವು ರಾಜ್ಯಗಳ ಪೊಲೀಸ್ ಸ್ಟ್ರೆಂತೇ ಇಷ್ಟಿರೋದಿಲ್ಲ. 50,000 ಪೊಲೀಸರು ಒಂದು ಧಾರ್ಮಿಕ ಕಾರ್ಯಕ್ರಮದ ಭದ್ರತೆಗೆ ನಿಯೋಜನೆ ಆಗ್ತಾ ಇದ್ದಾರೆ. ಕರ್ನಾಟಕದ ಒಟ್ಟಾರೆ ಪೊಲೀಸರ ಸಂಖ್ಯೆ 90,000. ಉತ್ತರ ಪ್ರದೇಶದ ಪ್ರಯಾಗ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಕುಂಭಮೇಳದ ಭದ್ರತೆಗೆ 50,000 ಪೊಲೀಸರ ನಿಯೋಜನೆಯಾಗಿದೆ. 13,000 ರೈಲುಗಳು ಮುಂದಿನ 45 ದಿನಗಳ ಕಾಲ ದೇಶದ ಬೇರೆ ಬೇರೆ ಸ್ಥಳದಿಂದ ಪ್ರಯಾಗರಾಜ್ಗೆ ಸಂಪರ್ಕ ಕಲ್ಪಿಸುತ್ತವೆ. 7,000 ಬಸ್ಗಳನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಸುತ್ತಮುತ್ತಲ ರಾಜ್ಯಗಳಿಂದ ಪ್ರಯಾಗರಾಜಕ್ಕೆ ಬಿಡಲಾಗಿದೆ. ಮಹಾಕುಂಭಮೇಳಕ್ಕಾಗಿ 250 ವಿಮಾನಗಳು ಹಾರಾಟ ನಡೆಸುತ್ತವೆ ದೇಶಾದ್ಯಂತ. ದೇಶದ ಬೇರೆ ಬೇರೆ ವಿಮಾನ ನಿಲ್ದಾಣಗಳಿಂದ ಪ್ರಯಾಗರಾಜಕ್ಕೆ. ಅತಿ ದೊಡ್ಡ ಇವೆಂಟ್ ಇದು. ಕುಂಭಮೇಳ ನಡೆಯುವಂತಹ ಸ್ಥಳವನ್ನೇ ತಾತ್ಕಾಲಿಕ ಜಿಲ್ಲೆ ಅಂತ ಘೋಷಣೆ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 75 ಜಿಲ್ಲೆಗಳಿದ್ದಾವೆ. ಕುಂಭಮೇಳ ನಡೆಯುವಂತಹ ಸ್ಥಳವನ್ನು 76ನೇ ಜಿಲ್ಲೆ ಅಂತ ಘೋಷಣೆ ಮಾಡಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ.
ಆ ತಾತ್ಕಾಲಿಕ ಜಿಲ್ಲೆಗೆ ಮಹಾಕುಂಭ ನಗರ ಅಂತ ನಾಮಕರಣ ಮಾಡಲಾಗಿದೆ. ಆ ಜಿಲ್ಲೆಗೆ ಹೊಸದಾದ ಮಹಾಕುಂಭ ನಗರ ಜಿಲ್ಲೆಗೆ ಪ್ರತ್ಯೇಕ DC ನೇಮಕ ಆಗಿದೆ. 50 ಲಕ್ಷದಿಂದ 1 ಕೋಟಿ ಜನರಿಗೆ ವಸತಿ ಸೌಲಭ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕುಂಭಮೇಳ ಅಂದರೆ ಇವತ್ತು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ವಾಪಸ್ ಬರೋದಿಲ್ಲ. ತುಂಬ ದಿನಗಳ ಕಾಲ ಭಕ್ತರು ಅಲ್ಲೇ ಉಳ್ಕೊಳ್ತಾರೆ. ಆ ಕಾರಣದಿಂದಾಗಿ 50 ಲಕ್ಷದಿಂದ 1 ಕೋಟಿ ಜನ ಬಂದರೂ ಕೂಡ ಅಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸೆಂಟ್ರಲ್ ಗವರ್ನಮೆಂಟ್ನ 4 ಇಲಾಖೆಗಳು, ಉತ್ತರ ಪ್ರದೇಶದ 15 ಇಲಾಖೆಗಳು ಒಗ್ಗೂಡಿ ಈ ಮಹಾಕುಂಭಮೇಳಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ. 5 ಲಕ್ಷ ವಾಹನ ನಿಲುಗಡೆಗೆ ಪಾರ್ಕಿಂಗ್ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. 24 ಅವರ್ ಕರೆಂಟು, ನೀರು ಸರಬರಾಜು ಮಾಡೋದಕ್ಕೆ ವ್ಯವಸ್ಥೆ ಇದೆ. ತ್ಯಾಜ್ಯ ನಿರ್ವಹಣೆಗೆ ವ್ಯವಸ್ಥೆಯಾಗಿದೆ. ಅಲ್ಲಿ ಸೃಷ್ಟಿಯಾಗುವಂತಹ ತ್ಯಾಜ್ಯವನ್ನು ಅಲ್ಲಿಂದ ಹೊರಗೆ ಹಾಕೋದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇರ್ಬೋದು? 1600 ಕೋಟಿ ರೂಪಾಯಿ ಕೇವಲ ತ್ಯಾಜ್ಯ ನಿರ್ವಹಣೆಗೆ. ಸ್ನಾನ ಮಾಡ್ತಾರೆ ಭಕ್ತರು, ಪೂಜೆ ಪುನಸ್ಕಾರಕ್ಕೆ ಹೂವು ಮತ್ತೊಂದು ಎಲ್ಲ ತಂದಿರ್ತಾರೆ, ಬಟ್ಟೆಗಳನ್ನು ನದಿಗೆ ಹಾಕ್ತಾರೆ. ಅದೆಲ್ಲ ತ್ಯಾಜ್ಯವನ್ನು ಆಗಿಂದಾಗ್ಗೆ ನಿರ್ವಹಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ 1600 ಕೋಟಿ ಖರ್ಚಾಗ್ತಾ ಇದೆ. 100 ಹಾಸಿಗೆಯ ವ್ಯವಸ್ಥೆ ಇರುವಂತಹ ಒಂದು ಸೆಂಟ್ರಲ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ತುರ್ತು ಸಂದರ್ಭಕ್ಕಾಗಿ 125 ಆಂಬ್ಯುಲೆನ್ಸ್ಗಳಿವೆ. ಭದ್ರತೆಗಾಗಿ 113 ಅಂಡರ್ ವಾಟರ್ ಡ್ರೋನ್ಗಳನ್ನು ಬಳಸಲಾಗುತ್ತೆ. ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ತಾರೆ, ಹಾಗಾಗಿ ನೀರಿನ ಸೆಳೆತಕ್ಕೇನಾದರೂ ಸಮಸ್ಯೆ ಆಗಬಹುದು ಅಂತ ಅಂಡರ್ ವಾಟರ್ ಡ್ರೋನ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. 2700 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಕ್ಯಾಮರಾಗಳ ಕಣ್ಗಾವಲಿದೆ. ಜನರ ಮೇಲೆ ಕಣ್ಣಿಡೋದಕ್ಕೆ AI ಕ್ಯಾಮ್ರಾಗಳನ್ನು ಪೊಲೀಸರು ಬಳಸ್ತಾ ಇದ್ದಾರೆ. ಮಹಾಕುಂಭಮೇಳದ ಸ್ನಾನಘಟ್ಟಕ್ಕೆ 12 ಕಿಲೋಮೀಟರ್ ಸ್ನಾನಘಟ್ಟ. 2019ರ ಕುಂಭಮೇಳದಲ್ಲಿ 8 ಕಿಲೋಮೀಟರ್ ಘಾಟ್ ನಿರ್ಮಾಣ ಮಾಡಲಾಗಿತ್ತು. ಅದನ್ನು 4 ಕಿಲೋಮೀಟರ್ ವಿಸ್ತರಣೆ ಮಾಡಲಾಗಿದೆ. ಒಂದು ದೊಡ್ಡ ಇವೆಂಟ್ಗೆ ದೇಶ ಮತ್ತು ಉತ್ತರ ಪ್ರದೇಶದ ಸರ್ಕಾರ ಸಜ್ಜಾಗಿದ್ದಾವೆ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು? ಗುಜರಾತ್ನಲ್ಲಿರುವಂತಹ ಮೋದಿ ಸ್ಟೇಡಿಯಂ. 25 ಹೆಕ್ಟೇರ್ ಜಾಗ ಇದೆ. ಆದರೆ ಕುಂಭಮೇಳದಲ್ಲಿ 4000 ಹೆಕ್ಟೇರ್ ಪ್ರದೇಶದ ಜಾಗವನ್ನು ಕುಂಭಮೇಳಕ್ಕೆ ಮೀಸಲಿಡಲಾಗಿದೆ. ಅಂದರೆ ಅಲ್ಲಿ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನಂತಹ 160 ಸ್ಟೇಡಿಯಂಗಳನ್ನು ನಿರ್ಮಾಣ ಮಾಡಬಹುದು. ಅಂದರೆ ಎಷ್ಟು ದೊಡ್ಡದಾದಂತಹ ಸ್ಥಳದಲ್ಲಿ ಈ ಕುಂಭಮೇಳ ನಡೀತಾ ಇದೆ ಅಂತ. ಕುಂಭಮೇಳದ ಪ್ರದೇಶದಲ್ಲಿ ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ಕ್ರೀಡಾಂಗಣ ಯಾವುದಾದ್ರೂ ಇದ್ದರೆ ಅಂಥ 190 ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಬಹುದು. ಜಗತ್ತಿನ ಅತ್ಯಂತ ಸಣ್ಣ ದೇಶ ಯಾವುದು? ವ್ಯಾಟಿಕನ್ ಸಿಟಿ. 49 ಹೆಕ್ಟೇರ್ ಇದೆ. ಅಂತಹ ವ್ಯಾಟಿಕನ್ ಸಿಟಿಯ 82 ವ್ಯಾಟಿಕನ್ ಸಿಟಿಗಳನ್ನು ಈ ಕುಂಭಮೇಳದ ಜಾಗದಲ್ಲಿ ಮಾಡಬಹುದು. ಅಷ್ಟು ವಿಸ್ತಾರವಾದಂತಹ ಸ್ಥಳದಲ್ಲಿ ಕುಂಭಮೇಳ ಮಾಡಲಾಗ್ತಾ ಇದೆ. ಧಾರ್ಮಿಕವಾದಂತಹ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ. ಈ ದೇಶದಲ್ಲಿ ಜಗತ್ತಿನ ಯಾವುದೇ ಸಂಸ್ಕೃತಿಗಳನ್ನು ನೋಡಿ, ಇಸ್ಲಾಮಿಕ್ ಆಕ್ರಮಣ ಮತ್ತು ಕ್ರಿಶ್ಚಿಯನ್ ಮಿಷನರಿಗಳ ಮತಾಂತರದ ಕಾರಣಕ್ಕಾಗಿ ಅಲ್ಲಿನ ಮೂಲ ಸಂಸ್ಕೃತಿಗಳು ನಶಿಸಿ ಹೋದವು. ಭಾರತದಲ್ಲಿ ಮಾತ್ರ ಯಾಕೆ ಮೂಲ ಸಂಸ್ಕೃತಿ ಉಳಿದುಕೊಳ್ತು ಅಂದರೆ ಈ ರೀತಿಯ ಆಚರಣೆಗಳ ಕಾರಣದಿಂದಾಗಿ. ಧಾರ್ಮಿಕವಾಗಿ ಅತ್ಯಂತ ಮಹತ್ವದ ಆಚರಣೆ ಇದು. ಆರ್ಥಿಕವಾಗಿಯೂ ಕೂಡ ದೇಶಕ್ಕೆ ಅತ್ಯಂತ ಪ್ರಮುಖವಾದಂತಹ ಇವೆಂಟ್ ಇದು. ಕುಂಭಮೇಳದ ಒಟ್ಟಾರೆ ಬಜೆಟ್ ಎಷ್ಟು? 12,670 ಕೋಟಿ. ಕುಂಭಮೇಳಕ್ಕೆ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಮೀಸಲಿಟ್ಟಿರುವಂತಹ ಹಣ 12,670 ಕೋಟಿ. ಒಟ್ಟಾರೆ ಬಿಸ್ನೆಸ್ ಎಷ್ಟಾಗುತ್ತೆ? ಕುಂಭಮೇಳದಿಂದ ಒಟ್ಟಾರೆ ವ್ಯವಹಾರ ಎಷ್ಟಾಗುತ್ತೆ? 4 ಲಕ್ಷ ಕೋಟಿಯಷ್ಟು ವ್ಯವಹಾರ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. 12,670 ಕೋಟಿ ಖರ್ಚು, ವ್ಯವಹಾರ ಒಟ್ಟಾರೆ 4 ಲಕ್ಷ ಕೋಟಿಯಷ್ಟು ವ್ಯವಹಾರ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ರಾಮ ಮಂದಿರದ ನಿರ್ಮಾಣಕ್ಕೆ 1,800 ಕೋಟಿ ರೂಪಾಯಿ ಖರ್ಚಾಗಿತ್ತು. ಕುಂಭಮೇಳಕ್ಕೆ 12,000 ಕೋಟಿಯಷ್ಟು ಬಜೆಟನ್ನು ಮೀಸಲಿಡಲಾಗಿದೆ. ಗುಜರಾತ್ನ ಏಕತಾ ಪ್ರತಿಮೆ, ದೊಡ್ಡ ಪ್ರತಿಮೆ, ದೇಶದ ಅತಿ ಎತ್ತರದ ಪ್ರತಿಮೆ, 3,000 ಕೋಟಿ ವೆಚ್ಚ ಆಗಿತ್ತು. ದೆಹಲಿಯ ಸಂಸತ್ ಭವನಕ್ಕೆ 971 ಕೋಟಿ. ದೇಶದ ಐಕಾನಿಕ್ ಬಿಲ್ಡಿಂಗ್ಗಳನ್ನು, ಮೂರ್ತಿಗಳನ್ನು, ಶಿಲೆಗಳನ್ನೆಲ್ಲವೂ ಕಂಪೇರ್ ಮಾಡಿದ್ರೆ ದೊಡ್ಡ ಈವೆಂಟ್. ಅಷ್ಟು ಹಣ ಇಲ್ಲಿ ಖರ್ಚಾಗ್ತಾ ಇದೆ, ಅಷ್ಟು ವ್ಯವಹಾರ ಈ ಜಾಗದಲ್ಲಿ ನಡೆಯುತ್ತೆ. ದೇಶದ ಅತಿ ದೊಡ್ಡ ಈವೆಂಟ್ ಯಾವುದು? IPL ಗಿಂತ 10 ಪಟ್ಟು ಆದಾಯ, ವ್ಯವಹಾರ ಈ ಕುಂಭಮೇಳದಿಂದ ಆಗುತ್ತೆ. 2019ರಲ್ಲಿ
ಅರ್ಧ ಕುಂಭ ಇತ್ತು, 1,20,000 ಕೋಟಿಯಷ್ಟು ವ್ಯವಹಾರ ಆಗಿತ್ತು 2019ರಲ್ಲಿ. 2024ರ IPL ವ್ಯವಹಾರ ಎಷ್ಟು? ಕೇವಲ 12,000 ಕೋಟಿ. ತಿರುಪತಿಯಲ್ಲಿ 4,400 ಕೋಟಿ ಹಣ ಸಂಗ್ರಹ ಆಗಿತ್ತು 2023ರಲ್ಲಿ. ಬುರ್ಜ್ ಖಲೀಫಾ ಜಗತ್ತಿನ ಅತಿ ಎತ್ತರದ ಕಟ್ಟಡ, ಅಲ್ಲಿ ಒಂದು ವರ್ಷಕ್ಕೆ 6,000 ಕೋಟಿ ಬಿಸ್ನೆಸ್ ಆಗುತ್ತೆ. ಆದರೆ ಮಹಾಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ, ಇಲ್ಲಿ 4 ಲಕ್ಷ ಕೋಟಿಯಷ್ಟು ವ್ಯಾಪಾರ ವ್ಯವಹಾರದ ನಿರೀಕ್ಷೆ ಇದೆ. ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಈ ಮಹಾಕುಂಭಮೇಳ ದೇಶದ ಆರ್ಥಿಕತೆಗೆ ಸಪೋರ್ಟ್ ಮಾಡುತ್ತೆ. ಎಷ್ಟು ಜನ ಬರಬಹುದು ಅನ್ನುವಂತಹ ಅಂದಾಜಿದೆ. 45 ಕೋಟಿ ಭಕ್ತರು ಗಂಗೆ ಮತ್ತು ಯಮುನೆಯ ಸಂಗಮದಲ್ಲಿ ಸ್ನಾನ ಮಾಡಲಿದ್ದಾರೆ ಎನ್ನುವ ನಿರೀಕ್ಷೆ ಇದೆ. 2013ರಲ್ಲಿ ಮಹಾಕುಂಭಮೇಳ ಆಗಿತ್ತು, 12 ಕೋಟಿ ಜನ ಭಕ್ತರು ಸ್ನಾನ ಮಾಡಿದ್ರು. ಈ ಬಾರಿ ಅದು 45 ಕೋಟಿಗೆ ಏರಿಕೆಯಾಗುತ್ತೆ ಎನ್ನುವ ನಿರೀಕ್ಷೆ ಇದೆ. 40ರಿಂದ 45 ಕೋಟಿ ಜನ ಪ್ರತಿ ತಲೆಗೆ 10,000ದಂತೆ ಖರ್ಚು ಮಾಡಿದರೆ ಅದರ ಮೊತ್ತ 4 ಲಕ್ಷ ಕೋಟಿ ದಾಟುತ್ತೆ. ಆ ನಿರೀಕ್ಷೆಯ ಮೇಲೆ 4 ಲಕ್ಷ ಕೋಟಿಯಷ್ಟು ವ್ಯವಹಾರ ಆಗಬಹುದು ಅಂತ. ಭಾರತದ ಜನಸಂಖ್ಯೆ 146 ಕೋಟಿ ಇದೆ. ಅದರಲ್ಲಿ ಮಹಾಕುಂಭಮೇಳಕ್ಕೆ 40ರಿಂದ 45 ಕೋಟಿ ಜನ ಭಾಗಿಯಾಗ್ತಾರೆ ಎನ್ನುವ ಅಂದಾಜು ಮಾಡಲಾಗಿದೆ. ಯುರೋಪಿಯನ್ ಯೂನಿಯನ್ನ ಜನಸಂಖ್ಯೆಗೆ ಸಮ ಇದು. ಯುರೋಪಿಯನ್ ಯೂನಿಯನ್ನಲ್ಲಿ 27 ದೇಶಗಳಿದ್ದಾವೆ. ಆ 27 ದೇಶಗಳ ಜನಸಂಖ್ಯೆ 44 ಕೋಟಿ. ಆ 44 ಕೋಟಿಯನ್ನು ಒಂದು ಧಾರ್ಮಿಕ ಕಾರ್ಯಕ್ರಮ ಮೀರಿಸುತ್ತೆ, ಅದು ಮಹಾಕುಂಭಮೇಳ. ಅದಕ್ಕೆ ಅಷ್ಟೊಂದು ವಿಶೇಷ ಇದು. ರಷ್ಯಾ ಜನಸಂಖ್ಯೆ 14 ಕೋಟಿ ಇದೆ. ಅದರ 3 ಪಟ್ಟು ಜನ ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ. ಅಮೆರಿಕದ ಜನಸಂಖ್ಯೆ 35 ಕೋಟಿ ಇದ್ದರೆ ಇಲ್ಲಿ ಭಾಗಿಯಾಗುವವರ ಸಂಖ್ಯೆ 40ರಿಂದ 45 ಕೋಟಿ. ಪಾಕಿಸ್ತಾನ ಬೇರೆ ಯಾವ ವಿಷಯದಲ್ಲೂ ಭಾರತಕ್ಕೆ ಕಂಪೇರ್ ಮಾಡಲಾಗದಂತಹ ದೇಶ. ಜನಸಂಖ್ಯೆಯ ವಿಷಯದಲ್ಲಿ 24 ಕೋಟಿ ಇದೆ. ಪ್ರಯಾಗರಾಜ್ಯದಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳಕ್ಕೆ 40ರಿಂದ 45 ಕೋಟಿ ಜನ ಬರ್ತಾರೆ. ಯಾಕೆ ಇಡೀ ಜಗತ್ತು ಈ ಒಂದು ಮಹಾಕುಂಭಮೇಳವನ್ನು ನೋಡ್ತಾ ಇದೆ ಅಂತ ಹೇಳಿದೆ ಅಂದರೆ, ಹಾರ್ವರ್ಡ್ ಮತ್ತು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಮೆರಿಕದ 2 ಪ್ರಖ್ಯಾತ ಯೂನಿವರ್ಸಿಟಿಗಳು. ಈ ಯೂನಿವರ್ಸಿಟಿಗಳು ಒಂದೇ ಒಂದು ಸೀಟ್ ಸಿಕ್ಕರೆ ಸಾಕು ಅಂತ ಕಾಯುವ ಕೋಟ್ಯಂತರ ಮಕ್ಕಳಿದ್ದಾರೆ ಜಗತ್ತಿನಲ್ಲಿ. ಇಂಥ ಯೂನಿವರ್ಸಿಟಿಗಳಿಂದ ತಜ್ಞರು ಸ್ಟಡಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಅಲ್ಲ, ಎನಿಥಿಂಗ್, ಯಾವುದೇ ರೀತಿಯ ಕಾರ್ಯಕ್ರಮವಾದರೂ ಇದು ದೊಡ್ಡದೇ. ಇಂಥ ದೊಡ್ಡ ಕಾರ್ಯಕ್ರಮವನ್ನು ಹೇಗೆ ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಅಧ್ಯಯನ ಮಾಡೋದಕ್ಕೆ ಹಾರ್ವರ್ಡ್ ಮತ್ತು ಸ್ಟ್ಯಾನ್ಫೋರ್ಡ್ನ ತಜ್ಞರು ಬರ್ತಾ ಇದ್ದಾರೆ. ಪೀಪಲ್ ಮ್ಯಾನೇಜ್ಮೆಂಟ್ ಹೇಗಾಗ್ತಾ ಇದೆ ಅನ್ನುವುದರ ಅಧ್ಯಯನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಷ್ಟು ದೊಡ್ಡ ಇವೆಂಟ್ಗೆ ದೇಶ ಸಾಕ್ಷಿಯಾಗ್ತಾ ಇದೆ. ಇದಿಷ್ಟು ಇವತ್ತಿನಿಂದ ಆರಂಭವಾದಂತಹ ಮಹಾಕುಂಭಮೇಳ, ಅದರ ಆರ್ಥಿಕತೆ, ಜನಸಂಖ್ಯೆ, ಇದರ ವಿವರ. ಈಗ ಏನು ಐತಿಹ್ಯ, ಏನು ಮಹಾಕುಂಭಮೇಳ ಯಾಕೆ ನಡೆಯುತ್ತೆ, ಏನು ಪುರಾಣದಲ್ಲಿ ಏನು ಕಥೆ ಇದೆ ಅನ್ನೋದನ್ನು ನೋಡೋದಾದರೆ, ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಅಮೃತ ಮಂಥನಕ್ಕಾಗಿ ಯುದ್ಧ ಆಯಿತು ಅನ್ನುವ ಕಥೆಯನ್ನು ಎಲ್ಲರೂ ಕೇಳಿದ್ದೀವಿ. ಆ ಯುದ್ಧದಲ್ಲಿ ದೇವತೆಗಳು ಗೆಲ್ತಾರೆ. ಧನ್ವಂತರಿ ಅಮೃತದ ಕಳಸವನ್ನು ತೆಗೆದುಕೊಂಡು ಬರ್ತಾನೆ. ಅಮೃತವನ್ನು ರಕ್ಷಿಸೋದಕ್ಕೆ ಇಂದ್ರನ ಮಗ ಜಯಂತ ಅಮೃತವನ್ನು ಕಳಶದಲ್ಲಿ ತೆಗೆದುಕೊಂಡು ದೇವಲೋಕಕ್ಕೆ ಹೊರಡ್ತಾನೆ. 12 ದಿನಗಳ ಕಾಲ ಸಮುದ್ರ ಮಂಥನದ ಸ್ಥಳದಿಂದ ಆತ ದೇವಲೋಕದ ಸ್ಥಳಕ್ಕೆ ಓಡ್ತಾನೆ. ದೇವತೆಗಳಿಗೆ 12 ದಿನ ಅಂದರೆ ಅದು ಮನುಷ್ಯರಿಗೆ 12 ವರ್ಷ. ನಮಗೆ 1 ವರ್ಷ, ದೇವತೆಗಳಿಗೆ ಅದು 1 ದಿನ ಅನ್ನುವಂತಹ ನಂಬಿಕೆ. ದೇವಲೋಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಳಶದೊಳಗಿಂದ 12 ಹನಿ ಅಮೃತ ಕೆಳಗೆ ಬೀಳುತ್ತಂತೆ. ಅದರಲ್ಲಿ 4 ಹನಿ ಪ್ರಯಾಗ್ರಾಜ, ನಾಸಿಕ್, ಹರಿದ್ವಾರ ಮತ್ತು ಉಜ್ಜಯಿನಿಯಲ್ಲಿ ಬೀಳುತ್ತೆ ಎನ್ನುವ ನಂಬಿಕೆ ಇದೆ. ಈ 4 ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ಕುಂಭಮೇಳದಲ್ಲಿ ಬೇರೆ ಬೇರೆ ರೀತಿಯ ವಿಧಗಳಿದ್ದಾವೆ. ಯಾವ್ಯಾವ ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ, ಈ ರೀತಿಯ ಬೇರೆ ಬೇರೆ ರೀತಿಯ ಆಚರಣೆಗಳಿದ್ದಾವೆ. ಅದರ ವಿಶೇಷ ಏನು? ಒಂದು ಅರ್ಧ ಕುಂಭ ಅಂದರೆ, ಅರ್ಧ ಕುಂಭಮೇಳ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುತ್ತೆ. 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ, ಮಧ್ಯದ 6 ವರ್ಷ. 2 ಪೂರ್ಣ ಕುಂಭಮೇಳಗಳ ಮಧ್ಯೆ ನಡೆಯುವಂತಹ ಕುಂಭಮೇಳಕ್ಕೆ ಅರ್ಧ ಕುಂಭ ಅಂತ ಕರೀತಾರೆ. ಇದು ಪ್ರಯಾಗ್ರಾಜ್, ನಾಸಿಕ್, ಉಜ್ಜಯಿನಿ ಮತ್ತು ಹರಿದ್ವಾರದಲ್ಲಿ ನಡೆಯುತ್ತೆ. ಪೂರ್ಣ ಕುಂಭ ಪ್ರತಿ 12 ವರ್ಷಕ್ಕೊಮ್ಮೆ
ಪೂರ್ಣ ಕುಂಭಮೇಳ ನಡೆಯುತ್ತೆ. ಅದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತೆ. ಮತ್ತೊಂದು ಮಹಾಕುಂಭ, ಈ ಬಾರಿ ನಡೆಯುತ್ತಿರೋದು ಮಹಾಕುಂಭಮೇಳ. 12 ಕುಂಭಮೇಳಗಳು ಸೇರಿದರೆ ನಂತರ ನಡೆಯೋದು ಮಹಾಕುಂಭಮೇಳ. ಅಂದರೆ 12 × 12 ವರ್ಷ, 144 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳಕ್ಕೆ ಮಹಾಕುಂಭಮೇಳ ಅಂತ ಕರೀತಾರೆ. ಒನ್ಸ್ ಇನ್ ಎ ಲೈಫ್ ಟೈಮ್ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ನಮ್ಮ ಅವಧಿಯಲ್ಲಿ ಬಂದಿದೆ. ಹಾಗಾಗಿ ಇದಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಈ ಕುಂಭಮೇಳ ಯಾವುದೇ ಅವಘಡ ಇಲ್ಲದೆ ಸಕ್ಸಸ್ ಆಗಲಿ ಅಂತ ಕೋಟ್ಯಂತರ ಜನರ ಪ್ರಾರ್ಥನೆ. 1954ರ ಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿ 900 ಜನ ಬಲಿಯಾಗಿದ್ದರು. 2013 ಮಹಾಕುಂಭಮೇಳ 42 ಜನ ಬಲಿಯಾಗಿದ್ದರು. ಈ ಬಾರಿ ಆ ರೀತಿಯ ಅವಘಡಗಳು ಆಗಬಾರ್ದು ಅಂತ ಬಹಳ ಮುನ್ನೆಚ್ಚರಿಕೆಯನ್ನು ಮಾಡಲಾಗಿದೆ. ಆ ರೀತಿ ಆಗಲಿ ಅನ್ನೋದು ನಮ್ಮ ಬಯಕೆ.